ಜಗರಾದಿ ಜಗದ್ಗುರು ಸಿದ್ಧಾರೂಢರ ದಿವ್ಯ ಪಾದಕಮಲಗಳಲ್ಲಿ ಪ್ರಣಾಮ ಸಮರ್ಪಿಸಿ ಈ ಜ್ಞಾನ ವೇದಿಕೆಯನ್ನು ಅಲಂಕರಿಸಿರುವಂತಹ ಸ್ವಕೀಯ ಮನುಷ್ಯ ಸದ್ಗುರುಗಳಾದಂತಹ ಎಲ್ಲ ಸದ್ಗುರುಗಳ ಪಾದಕಮಲಗಳಲ್ಲಿ ಅಲಂಕರಿಸಿ ಪ್ರಣಾಮ ಸಮರ್ಪಿಸಿ ನಮ್ಮಲ್ಲಿರುವಂತಹ ಅಜ್ಞಾನವನ್ನು ಹೋಗಲಾಡಿಸಿ ನಮ್ಮಲ್ಲಿ ಜ್ಞಾನ ದೀವಿಗೆಯನ್ನು ಬೆಳಗಿಸಿರುವಂತಹ ಪೂಜ್ಯ ಅವರಾದಿ ಅಪ್ಪಾಜಿಯವರ ಪಾದಗಳಿಗೂ ಕೂಡ ನಾನು ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಈ ಸತ್ಸಂಗಕ್ಕೆ ಆಗಿರುವಂತಹ ಎಲ್ಲ ಮಹಾತ್ಮರಿಗೂ ಹಾಗೂ ಎಲ್ಲ ತಾಯಿಗಳಿಗೂ ಕೂಡ ಅನಂತ ನಮಸ್ಕಾರಗಳು. ಇವತ್ತಿನ ದಿವಸ ನಾವು ಅದರಲ್ಲಿ ಭ್ರಾಂತಿಗಳ ಬಗ್ಗೆ ನಾವು ಇಲ್ಲಿ ಚಿಂತನೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಈಗ ನಾವು ಕೊಟ್ಟಂಥದ್ದು 4ನೇ ಭ್ರಾಂತಿ ವಿಕಾರ ಭ್ರಾಂತಿ ಅಂತ. ಈ ವಿಕಾರ ಭ್ರಾಂತಿ ರಜ್ಜು ಸ್ವಲ್ಪ ದೃಷ್ಟಾಂತದಿಂದ ಈ ವಿಕಾರ ಭ್ರಾಂತಿ ನಿವೃತ್ತಿ ಹೇಗಾಯಿತು ಅನ್ನುವಂಥ ಪ್ರಶ್ನೆ. ಇಲ್ಲಿ ವಿಕಾರ ಅಂತಂದ್ರೆ ಪರಿಣಾಮ ಅಂತ ನಾವು ಹೇಳ್ಬೋದು. ಇದು ದೃಷ್ಟಾಂತ ಯಾವುದು ಅಂತಂದ್ರೆ ಒಬ್ಬ ರೈತ ನಸರೊತ್ತಲೆ ಒಳಗ ಹೊಲಕ್ಕೆ ಹೋಗ್ತಾ ಇರ್ತಾನೆ. ದಾರಿಯಲ್ಲಿ ಒಂದು ಹಗ್ಗ ಬಿದ್ದಿರ್ತದೆ. ಆಗ ಅವನ ಒಂದು ಅಂತಃಕರಣ ವೃತ್ತಿ ನೇತ್ರದ ಮೂಲಕ ಆ ವಸ್ತುವಿನವರೆಗೆ ಹಗ್ಗದ ಒಳಗೆ ಹೋಗ್ತದೆ. ಆದ್ರೆ ಅದು ಹಗ್ಗದ ಆಕಾರ ತಾಳಂಗಿಲ್ಲ. ಹಗ್ಗದ ಆಕಾರ ತಾಳಿಲ್ಲ ಅಂತಂದ್ರೆ ಅಲ್ಲಿ ಆವರಣ ಕೂಡ ಬಂದಾಗಂಗಿಲ್ಲ, ಅಲ್ಲಿ ಆ ವಸ್ತುವಿನ ಜ್ಞಾನ ಆಗಂಗಿಲ್ಲ. ನಮಗೆ ಯಾವುದೇ ಒಂದು ವಸ್ತುವಿನ ಜ್ಞಾನ ಆಗಬೇಕಾಗಿದ್ರೆ ನಮ್ಮ ಅಂತಃಕರಣ ವೃತ್ತಿ, ಈಗ ಮೊಬೈಲ್ ವಸ್ತು ತಗೊಂಡಿರೋದು, ಈ ನಮ್ಮ ಅಂತಃಕರಣ ವೃತ್ತಿ ಏನು ಮಾಡ್ತದೆ, ನೇತ್ರದ ಮೂಲಕ ಆ ವಸ್ತುವಿನವರೆಗೆ ಹೋಗ್ತದೆ. ಹೋಗಿ ಅಲ್ಲೇನಾಗ್ತದೆ, ಅದು ಆಘಾತ ಆಗ್ತದೆ. ಆಘಾತ ಆಗಿ ಆ ವಸ್ತುವಿನ ಆವರಣ ಭಂಗ ಆಗ್ತದೆ. ಆವರಣ ಭಂಗ ಆದಾಗ ಆ ವೃತ್ತಿಯಲ್ಲಿರುವಂತಹ ಚಿದಾಭಾಸ ಇದು ಮೈಕದ ಅನ್ನುವಂಥ ಜ್ಞಾನ ಮಾಡ್ತಾರೆ. ಈ ರೀತಿ ನಮ್ಗೆ ಪ್ರತಿಯೊಂದು ವಸ್ತುಗಳ ಜ್ಞಾನ ಆಗ್ತದೆ. ಆಗ ಈಗ ಏನಾಗಿದೆ ಅಂತಂದ್ರೆ ಆ ರೈತನ ಅಂತಃಕರಣ ವೃತ್ತಿ ನೇತ್ರದ ಮೂಲಕ ಹೋಗ್ಯದ. ಆಗ ಅದು ಅದರ ಆಘಾತ ಆಗಲಿಲ್ಲ ಮತ್ತು ಆವರಣ ಕೂಡ ಭಂಗ ಆಗಲಿಲ್ಲ. ಯಾಕೆ ಆವರಣ ಭಂಗ ಆಗಲಿಲ್ಲ ಅಂತಂದ್ರೆ ಅಲ್ಲಿ ನಸುಗತ್ತಲೆಯ ದೋಷ. ನಸುಗತ್ತಲೆಯ ದೋಷ ಇರೋದ್ರಿಂದ ಅಲ್ಲಿ ಆವರಣ ಭಂಗ ಆಗಲಿಲ್ಲ. ಆಗ ಏನಾಯಿತು ಅಂತಂದ್ರೆ ಆ ರಜ್ಜು ಉಪಹಿತ ಚೇತನದ ಆಸಕ್ತಿಯಲ್ಲಿದ್ದಂಥ ತುಲಾವಿದ್ಯ, ಆ ತುಲಾವಿದ್ಯ ಕ್ಷೋಭೆ ಬಂದು ಏನಾಯ್ತು, ಸರ್ಪಾಕಾರ ಆಯ್ತು. ಈಗ ತುಲಾವಿದ್ಯ ಅಂತಂದ್ರೆ ಏನು ಅಂತಂದ್ರೆ ಆ ರಜ್ಜು ಉಪಹಿತ ಚೇತನದ ಆಸಕ್ತಿಯಲ್ಲಿ ಏನು ಯಾವ ಅವಿದ್ಯ ಇದೆ ಅಂದ್ರೆ ಯಾವ ಘಟಪಟಾದಿಗಳ ಆಶ್ರಯದಲ್ಲಿದ್ದಂತಹ ಏನು ಅವಿದ್ಯ ಇರ್ತದಲ್ಲ ಅದಕ್ಕೆ ತುಲಾವಿದ್ಯ ಅಂತ ಹೇಳ್ತೀವಿ. ತುಲಾವಿದ್ಯ ಕ್ಷೋಭ ಬಂದಿತ್ತು ಅಂತ ಹೇಳಿ. ಕ್ಷೋಭೆ ಅಂತಂದ್ರೆ ಕಾರ್ಯವನ್ನು ಕತ್ತಾಕೋ ಕ್ಷೋಭೆಯೇ ಅಂತ ಲಕ್ಷಣ ಮಾಡ್ತಾರೆ. ಅಂದ್ರೆ ಅದು ಕಾರ್ಯದಲ್ಲಿ ಪ್ರವೃತ್ತಿ ಆಗ್ತದೆ. ಹಂಗೆ ಆ ತುಲಾವಿದ್ಯ ಏನಾಯಿತು, ಸರ್ಪಾಕಾರವಾಗಿ ಪರಿಣಮಿಸಿತು. ಈ ತುಲಾವಿದ್ಯೆಯಲ್ಲಿರುವಂತಹ ತುಲಾವಿದ್ಯೆಯಿಂದಲೇ ಅಲ್ಲಿ ಏನಾಯ್ತದು, ಸರ್ಪಾಕಾರವಾಗಿ ಪರಿಣಮಿಸಿತು. ಅಲ್ಲಿ ಸತ್ವಗುಣದ ತುಲಾವಿದ್ಯೆಯಲ್ಲಿರುವಂತಹ ಸತ್ವಗುಣದಿಂದ ಏನಾಯ್ತು, ಅದಕ್ಕೆ ಸರ್ಪ ಅನ್ನುವಂತಹ ಜ್ಞಾನ ಆಗ್ತದೆ. ಈಗ ಹಾಲಿನ ಪರಿಣಾಮ ಮೊಸರು, ಹಾಲಿನ ಪರಿಣಾಮ ಮೊಸರು ಹೆಂಗದಲ್ಲ ಹಂಗೆ ತುಲಾವಿದ್ಯೆಯ ಪರಿಣಾಮನೇ ಇಲ್ಲಿ ಸರ್ಪ ಆಗಿದೆ. ಅದು ಆ ಹಗ್ಗದ ವಿವರ್ತದ ಪರಿಣಾಮ ಅಲ್ಲ, ಆ ರಜ್ಜುವಿನ ವಿವರ್ತದ ಇದು ಸರ್ಪ, ಆದ್ರೆ ಅದು ಪರಿಣಾಮ ಅಲ್ಲ. ಒಂದು ವೇಳೆ ಅದು ಪರಿಣಾಮ ಆಗಿತ್ತು ಅಂತಂದ್ರೆ ಅಲ್ಲಿ ಏನಾಗ್ತಿತ್ತು, ಮತ್ತೆ ಹಗ್ಗ ಆಗ್ಲಾಕ ಪರಿಸ್ಥಿತಿ. ನಮ್ಮನ್ನ ಬೆಳಕು ತಂದು ನೋಡಿದಾಗ ನಮಗಲ್ಲಿ ಹಗ್ಗದ ಜ್ಞಾನ ಆಗ್ತಿಲ್ಲ, ಅಲ್ಲಿ ಹಗ್ಗನೇ ಇರೋದು. ಅದಕ್ಕೆ ಹೇಳ್ತಾರೆ ರಜ್ಜುವಿನ ವಿವರ್ತದ ಪರಿಣಾಮ ಅಲ್ಲ ಅಂತ ಹೇಳಿ. ಇನ್ನು ಪರಿಣಾಮದ ಲಕ್ಷಣ ಏನು, ಪರಿಣಾಮ ಅಂದ್ರೆ ಏನು ಅಂತಂದ್ರೆ ಪೂರ್ವ ರೂಪವನ್ನು ಬಿಟ್ಟು ಅನ್ಯ ರೂಪ ಧಾರಣ ಮಾಡೋದಕ್ಕೆ ಪರಿಣಾಮ. ಈಗ
ಇದು ಅನ್ಯಥಾ ರೂಪ. ಈಗ ನಾವು ಈ ಸಿದ್ಧಾಂತದಲ್ಲಿ ತಗೊಂಡಾಗ ಆ ಅವಿದ್ಯೆಯ ಪರಿಣಾಮನೇ ಏನಾಗಿದೆ? ಸ್ಥೂಲಾವಿದ್ಯೆಯ ಪರಿಣಾಮನೇ ಸಾಕಾಗಿದೆ. ಈಗ ಈ ಸಮಾನಿಸ್ತಾರೆ ಹೆಂಗಾದ್ರು ಆ ಸ್ಥೂಲಾವಿದ್ಯೆ ಮತ್ತು ಸರ್ಪ ಇವೆರಡು ಪ್ರಾತಿಭಾಸಿಕ ಸತ್ತ ಅವೆರಡು ಸಮಾನಿಸ್ತಾರ. ಈ ಉಪಾದಾನ ಕಾರಣ ಹೆಂಗೆ? ಈ ಸರ್ಪಕ್ಕೆ ಉಪಾದಾನ ಕಾರಣ ಯಾವುದು ಅಂತಂದ್ರೆ ಅವಿದ್ಯೆನೇ ಮೂಲಾವಿದ್ಯೆನೇ ಉಪಾದಾನ ಕಾರಣ. ಅದಕ್ಕೆ ಉಪಾದಾನ ಕಾರಣ ಸಮಾನ ಸತ್ತವುಳ್ಳ ಅನ್ಯಥಾ ರೂಪ. ಅನ್ಯಥಾ ರೂಪ ಹೆಂಗಾಯಿತು ಅಂತಂದ್ರೆ ಆ ಅವಿದ್ಯಾಗ ರೂಪ ಇಲ್ಲ, ಆಕಾರ ಇಲ್ಲ. ಆ ಸರ್ಪಕ್ಕೆ ರೂಪನೋದ ಆಕಾರ ಇದು ಅನ್ಯಥಾ ರೂಪ. ಈ ರೀತಿ ಪರಿಣಾಮದ ಲಕ್ಷಣವನ್ನು ಹೇಳ್ಕೊಂಡ್ಬಂದ್ರು. ಅದಕ್ಕೆ ಹೇಳ್ತಾರೆ ಇದು ಹಗ್ಗದ ಪರಿಣಾಮದ ಅಲ್ಲ, ಹಗ್ಗದ ವಿವರ್ತದ ಅಂತ ಹೇಳ್ಕೊಂಡ್ಬಂದ್ರು. ಇದು ದೃಷ್ಟಾಂತ. ಇನ್ನು ಸಿದ್ಧಾಂತಕ್ಕೆ ಹೋದಾಗ ಸಿದ್ಧಾಂತದಲ್ಲಿ ಆ ಬ್ರಹ್ಮ ಚೈತನ್ಯದ ಆಸಕ್ತದಲ್ಲಿರುವಂಥ ಯಾವ ಮೂಲ ಅವಿದ್ಯೆ ಅದಲ್ಲ ಅದು ಕ್ಷೋಭೆ ಬಂದು ಕ್ಷೋಭೆ ಬಂದು ಜಡ ಚೈತನ್ಯ ಪ್ರಪಂಚ ರೂಪವಾಗಿ ಪರಿಣಮಿಸಿತು ಅಂತ ಹೇಳಿ ಇಲ್ಲೇ ಮೂಲಾವಿದ್ಯೆ ಅನ್ಬೋದು. ಮೂಲಾವಿದ್ಯೆ ಅಂತ ನಾವೇನು ಕಲಿಬೇಕು ಅಂತಂದ್ರೆ ಈ ಬ್ರಹ್ಮ ಚೈತನ್ಯವನ್ನ ಮತ್ತು ಆತ್ಮನನ್ನ ಆವರಣ ಮಾಡಿರುವಂಥ ಯಾವ ಅವಿದ್ಯೆ ಆಗಲ್ಲ ಅದಕ್ಕೆ ನಾವು ಮೂಲಾವಿದ್ಯೆ ಅಂತ ಕರಿಬೇಕು. ಇನ್ನು ಕ್ಷೋಭೆ ಅಂತ ನಾವು ಈಗ ನೋಡ್ಕೊಂಡು ಬಂದ್ವಿ. ಕಾರ್ಯವನ್ನು ಕಟ್ಟಕ್ಕೋ ಕ್ಷೋಭೆಗೆ ಕಾರ್ಯದಲ್ಲಿ ಹಿಂಗ ಆ ಬ್ರಹ್ಮ ಚೈತನ್ಯದ ಆಸಕ್ತದಲ್ಲಿರುವಂಥ ಮೂಲಾವಿದ್ಯೆ ಕ್ಷೋಭೆ ಬಂದು ಜಡ ಚೈತನ್ಯ ಪ್ರಪಂಚವಾಗಿ ಪರಿಣಮಿಸಿತು ಅಂತ ಹೇಳಿ. ಜಡ ಚೈತನ್ಯ ಅಂದ್ರೆ ಚಿದಾಭಾಸ. ಇನ್ನು ಚಿದಾಭಾಸಕ್ಕೆ ಏನಂದ್ರು? ಜಡಾನು ಅಂದ್ರು ಚೈತನ್ಯ. ಮತ್ತು ಚಿದಾಭಾಸ ಜಡ ಹೆಂಗ ಅಂತಂದ್ರೆ ಈ ಚಿದಾಭಾಸ ನಾವು ಹೆಂಗೆ ಹೇಳ್ತೀವಿ ಅಂತಂದ್ರೆ ಅಂತಃಕರಣದಲ್ಲಿದ್ದಂಥ ಉತ್ತಸ್ಥ ಚೇತನದ ಪ್ರತಿಬಿಂಬಕ್ಕನೇ ನಾವು ಚಿದಾಭಾಸ. ಅಲ್ಲಿ ಅಂತಃಕರಣ ಜಡ, ಅದಕ್ಕೆ ಚಿದಾಭಾಸನು ಜಡ ಅಥವಾ ಇನ್ನೊಂದು ರೀತಿ ಹೇಳಬೇಕು ಅಂತಂದ್ರೆ ಈ ಚಿದಾಭಾಸ ಆ ಚೈತನ್ಯದಿಂದ ಅರಿಸ್ಕೊಳ್ತಾನ, ಅರಿಸ್ಕೊಳ್ಳೋ ಜಡ. ಇನ್ನು ಚೈತನ್ಯ ಹೆಂಗಿರ್ಬೇಕಿದೆ ಚಿದಾಭಾಸ ಘಟಪಟಾದಿಗಳನ್ನು ಅರಿತಾನೆ, ಅದಕ್ಕೆ ಅವನಿಗೆ ಚೈತನ್ಯ. ಅದಕ್ಕೆ ಈ ರೀತಿ ಜಡ ಚೈತನ್ಯ ಪ್ರಪಂಚ ರೂಪವಾಗಿ ಪರಿಣಮಿಸಬಹುದು ಅಂತ ಹೇಳ್ತಾರೆ. ಇಲ್ಲೇ ಈ ಜಗತ್ತೇನದಲ್ಲ ಅದು ಮೂಲಾವಿದ್ಯೆಯ ಪರಿಣಾಮ. ಈ ಜಗತ್ತು ಮೂಲಾವಿದ್ಯೆಯ ಪರಿಣಾಮ. ಆಗ ಆ ಬ್ರಹ್ಮ ಚೈತನ್ಯ ಅಧಿಷ್ಠಾನವಾದಂತಹ ಬ್ರಹ್ಮ ಚೈತನ್ಯದ ವಿವರ್ತದ ಅಂತ ಹೇಳಿ. ಇಲ್ಲಿ ಅಧಿಷ್ಠಾನ ಅಂತಂದ್ರೆ ಅಧಿಷ್ಠಾನ ಅಂತಂದ್ರೇನು? ಯಾವುದು ತಾನು ನಿರ್ವಿಕಾರ ರೂಪದಿಂದ ಸ್ಥಿತವಾಗಿತ್ತು, ಅವಿದ್ಯಾತ್ಮಕ ಕಲ್ಪಿತ ಕಾರಣಕ್ಕೆ ಆಶ್ರಯವಾಗಿರ್ತದಲ್ಲ ಅದಕ್ಕೆ ನಾವು ಅಧಿಷ್ಠಾನ ಅಂತ ಕರಿತೀವಿ. ಇಲ್ಲಿ ಇನ್ನೊಂದು ಒಂದು ವಿವರ್ತ ಅಂತಂದ್ರೆ ಈ ಅಧಿಷ್ಠಾನ ಬ್ರಹ್ಮಚೈತನ್ಯದ ವಿವರ್ತನೆ ಪ್ರಪಂಚ ಆಗ್ತದೆ ಅನ್ನುವಂಥದ್ದು ಹೇಳ್ಕೊಂಡ್ಬಂದ್ರು. ಇಲ್ಲಿ ವಿವರ್ತ ಅಂತಂದ್ರೆ ಅಲ್ಲಿ ಏನು ಅಂತಂದ್ರೆ ಅಧಿಷ್ಠಾನದ ವಿಷಮ ಸತ್ತ ಇದೆ ಮತ್ತು ಅಧಿಷ್ಠಾನದ ಅನ್ಯಥಾ ರೂಪ ಇದೆ, ಅದಕ್ಕೆ ವಿವರ್ತ ಅಂತ ಹೇಳ್ಕೊಂಡ್ಬಂದ್ರು. ಇಲ್ಲಿ ಅಧಿಷ್ಠಾನ ಬ್ರಹ್ಮಚೈತನ್ಯ. ಬ್ರಹ್ಮಚೈತನ್ಯ ಹೆಂಗದನ? ಪಾರಮಾರ್ಥಿಕ ಸತ್ತ ಅದ ಬ್ರಹ್ಮ ಪಾರಮಾರ್ಥಿಕ ಸತ್ತ ಅದ. ಈಗ ಅಧಿಷ್ಠಾನದ ವಿಷಮ ಸತ್ತ ಅಂತ. ವಿಷಮ ಸತ್ತ ಅಂತಂದ್ರೆ ಅಲ್ಲಿ ಪ್ರಪಂಚ ಹೆಂಗದ? ಅದು ವ್ಯವಹಾರಿಕ ಸತ್ತ. ಇದು ಬ್ರಹ್ಮ ಪಾರಮಾರ್ಥಿಕ ಸತ್ತ ಆಯಿತು, ಅದು ಪ್ರಪಂಚ ವ್ಯವಹಾರಿಕ ಸತ್ತ ಆಯಿತು. ಇಲ್ಲೇ ಬೇರೆ ಸತ್ತ ಆಯಿತು ನೋಡಿ. ಅಧಿಷ್ಠಾನಕ್ಕಿಂತ ಇದು ಬೇರೆ ಸತ್ತ ಆಯಿತು. ಇನ್ನು ಅನ್ಯಥಾ ರೂಪ ಹೆಂಗ ಅಂತಂದ್ರೆ ಅದು ಬ್ರಹ್ಮ ಚೈತನ್ಯ ರೂಪದಲ್ಲ, ಇಲ್ಲೇ ಪ್ರಪಂಚ ಏನದಲ್ಲ ಜಡ ರೂಪ. ಇದೇ ಅನ್ಯಥಾ ರೂಪ ಅಂತ ಹೇಳ್ಕೊಂಡು ಈ ರೀತಿ ಇಲ್ಲಿ ಬ್ರಹ್ಮ ಏನದಲ್ಲ ಆ ಪ್ರಪಂಚ ಏನದಲ್ಲ ಬ್ರಹ್ಮನ ವಿವರ್ತದ ಪರಿಣಾಮ ಅಲ್ಲ. ಒಂದ್ ವೇಳೆ ಪರಿಣಾಮ ಅಂತಿದ್ರೆ ಬ್ರಹ್ಮ ಜಗತ್ತು ಬ್ರಹ್ಮನ ಪರಿಣಾಮ ಅಂತಿದ್ರೆ ಅಲ್ಲಿ ಬ್ರಹ್ಮನೇ ಇರಬೇಕಾಗ್ತಿತ್ತು. ಯಾಕಂದ್ರೆ ಮೊಸರು ಹೋಗಿ ಮತ್ತೆ ಹಾಲಾಗಂಗಿಲ್ಲ. ಹಂಗ ಇಲ್ಲೇ ಪರಿಣಾಮ ಅಂತ ನಾವು ಬಳಸಿದ್ವಿ ಅಂತಂದ್ರೆ ಬ್ರಹ್ಮನ ಇಲ್ಲಂಗಾಗ್ತಿತ್ತು. ಅದಕ್ಕೆ ಇದು ಸರಿ ಹೋಗಂಗಿಲ್ಲ. ಅದಕ್ಕೆ ಈ ಜಗತ್ತು ಏನದಲ್ಲ ಆ ಬ್ರಹ್ಮನ ಪರಿಣಾಮ ಅಲ್ಲ, ವಿವರ್ತದ ವಿಕಾರ